ಘಾಟ್ ಸೆಕ್ಷನ್ ಅಲ್ಲ, ಅಲ್ಲಿ ಟ್ರಾಫಿಕ್ ಅದು ರಶ್ ಇಲ್ಲ. ಈ ರೋಡ್ ಅಲ್ಲ, ಫ್ರೀ ಇರಬೇಕು. ರೋಡು ಚೆನ್ನಾಗಿರೋದೈತೆ, ಹೆಂಗೈತೆ ಅಂತ ಗೊತ್ತಿಲ್ಲ. ಮನೆಯಲ್ಲಿ ಗ್ರೀನ್ ಕಲರ್ ತೋರಿಸ್ತಾ ಇದೆ, ರೋಡ್ ಚೆನ್ನಾಗಿದೆ. 31 ಕಿಲೋಮೀಟರ್ 43 ನಿಮಿಷ ಹೋಗ್ತೀವಿ ಅಂದರೆ ರೋಡ್ ಚೆನ್ನಾಗಿರುತ್ತೆ. 35 ಕಿಲೋಮೀಟರ್ 38 31 ಎಲ್ಲೂ ಅಂತ ಘಾಟು. ದೇವಸ್ಥಾನದ ಮುಂದ್ಗಡೆನೇ ಏನೋ ನಡೀತಾ ಇತ್ತು ಫಂಕ್ಷನ್ನು, ಪ್ರೋಗ್ರಾಮ್ ಥರ. ಅದು ನನ್ನ ಮಗ ತುಂಬ ಖುಷಿಯಾಗಿ ನೋಡ್ತಾ ಇದ್ದ. ಸೊ ನೋಡಿಕೊಂಡು ನಾವು ಆಲ್ಮೋಸ್ಟ್ ಸುಬ್ರಹ್ಮಣ್ಯ ರೀಚ್ ಆಗಿದ್ದೆ 7 ಗಂಟೆ 7:15 ಆಗಿತ್ತು. ಸೊ ದೇವಸ್ಥಾನದಲ್ಲೇ ಪ್ರಸಾದ ಇದ್ದಿದ್ದರಿಂದ ನಾವು ಅಲ್ಲೇ ಊಟ ಮಾಡಿಕೊಂಡು ರೂಮ್ ಕಡೆ ಹೊರಟ್ವಿ. ಬೆಳಗ್ಗೆನೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದ್ಗಡೆ ಫಾಗು ಮಂಜು ನೋಡೋಕೆ ಎಷ್ಟು ಚಂದ ಅಲ್ಲ. ಸೊ ಫೈನಲಿ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಮನೆಗೆ ದೇವರ ದರ್ಶನ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಹೋಗಿದ್ದರಿಂದ ದರ್ಶನ ತುಂಬ ಚೆನ್ನಾಗಾಯಿತು. ರಶ್ ಇರಲಿಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ದರ್ಶನ ಆದಮೇಲೆ ಸಂಗೀತ ಕಚೇರಿ ನಡೀತಾ ಇತ್ತು ದೇವಸ್ಥಾನದೊಳಗಡೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅದನ್ನು ಸ್ವಲ್ಪ ಹೊತ್ತು ಸಹ ನೋಡ್ಕೊಂಡ್ವಿ. ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕನೇ ಸ್ವಲ್ಪ ಬಂದರಲ್ಲಿ ಆದಿ ಸುಬ್ರಹ್ಮಣ್ಯ ನೋಡಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಅದು ಪಕ್ಕದಲ್ಲಿ ನೀರು ಹರಿತಾ ಇರೋದು ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಕಲ್ಲುಗಳಿರುತ್ತಲ್ಲ, ಅದನ್ನು ಸ್ವಲ್ಪ ಚಿಕ್ಕ ಮಕ್ಳ ಹತ್ರನ ಅಥವಾ ದೊಡ್ಡವರ ಕಟ್ಟಿದ್ರೆ ಮನೆ ಕಟ್ತೀವಿ ಅನ್ನೋದೊಂದು ನಂಬಿಕೆ. ನಮ್ಮ ಮನೆಗೂ ಮಗಳು ಮಗ ಕಟ್ತಾ ಇದ್ದಾರೆ. ಎಲ್ಲ ತಗೊಂಡು ಈ ಕಡೆ ಕಟ್ಟು. ಒಂದ್ರ ಮೇಲೆ ಒಂದು ಇಕ್ಕು, ಹಂಗೆ ಎಸಿಬಾರ್ದು. ಒಂದ್ರ ಮೇಲೆ ಒಂದು ಇಕ್ಕಮ್ಮ. ನೀಟಾಗಿ ಇಕ್ಕಮ್ಮ. ಆಗಲೇ ನಾವು ಸಿಕ್ಕಲ್ವಿಲ್ಲ ಎಲ್ಲವೇ ಗಣಿ. ಏಯ್ ಬಾರ್ದು ಪಾಪು.
ಸುಬ್ರಹ್ಮಣ್ಯ ದೇವಸ್ಥಾನ ಇರೋ ಜಾಗ ಆ ಪ್ರಕೃತಿ ಮಧ್ಯೆ ಇರೋ ದೇವಸ್ಥಾನ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಜೊತೆಗೆ ಆ ಪ್ರಕೃತಿ ಅದ್ರ ಮಧ್ಯೆ ನೀರು ಹರಿತಾ ಇರೋದು ಎರಡು ಕಣ್ಣು ಸಾಲದ್ರು. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ಸುತ್ತಮುತ್ತ ನೋಡೋದಕ್ಕೆ. ಈ ಕಡೆ ಒಂಥರ ಅಲ್ಲ, ಇವೇನು ಯಾರನ್ನ ಸಾಕೊಂಡಿರವ ಇಲ್ಲ ಇಲ್ಲೇ ಓಡಾಡೋ? ಅದು ಬೇಡ, ಇದಪ್ಪ ಇಲ್ಲಿ ಇಲ್ಲಿ ಇವು ಇಲ್ಲ ದೇವಸ್ಥಾನದವ. ಈ ಪುಟಾಣಿ ಕರ್ಗಳು ನೋಡ್ಕೊಂಡು ಎಷ್ಟು ಚೆನ್ನಾಗಿದೆ ಪಾಪು. ಅವನು ಎಲ್ಲಿ ನಾವು ಮುಖೋಡ ಹಿಡ್ಕೊಂಡಿನ್ನ ಅದನ್ನ ದೇವಸ್ಥಾನಕ್ಕೆ ಬಿಟ್ಟಿರ್ತಾರೆ. ಗಂಡಲ್ವಾ ಹೋರಿಕರ್ಗಳು ಬಿಟ್ಟು ಬಿಡ್ತಾರೆ ದೇವರ ಹೆಸರು ಹೇಳಿ ಅಲ್ವಾ? ನೀನೇ ನೋಡ್ತೀಯ ಅಂತ ಬಿಟ್ಟು ಮೇಯ್ಕೊಂಡು ನದಿ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಸೊ ನೋಡಿ, ಇಲ್ಲಿ 5 ನಿಮಿಷಕ್ಕೆ ಬಿಸಿಲು ಬರುತ್ತೆ, ಇನ್ನು 5 ನಿಮಿಷಕ್ಕೆ ಪಟ 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 ಅಂತ ಮಳೆ ಸುರಿಯುತ್ತೆ. ಅದು ಯಾವಾಗ ಮಳೆ ಸುರಿಯುತ್ತೋ, ಬಟ್ ಅಷ್ಟು ಮಳೆ ಸುರಿದ್ರೂ ಅಷ್ಟೇ ಸೆಕೆ ಆಗ್ತಿರುತ್ತೆ. ವಿಚಿತ್ರ ವಾತಾವರಣ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಧರ್ಮಸ್ಥಳದಲ್ಲೂ ಅಷ್ಟೇ. ಯಾವಾಗ ನೋಡಿದ್ರು ಮಳೆ ಬರ್ತಾನೆ ಇರುತ್ತೆ. ನೋಡಿ ಇವಾಗ ಬಿಸಿಲು ಎಷ್ಟು ಬಿಸಿಲಿದೆ. ಸೊ ಬನ್ನಿ ಇವಾಗ ಹೋಗೋಣ ಕುಮಾರಧಾರಕ್ಕೆ. ಹೋಗೋಣ. ಸ್ವಲ್ಪ ರಶ್ ಅಷ್ಟೇ, ರಶ್ ಜನನೇ ಇಲ್ಲ, ಆರಾಮಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಯಾವತ್ತೂ 2 ಸತಿ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ ಸುಬ್ರಹ್ಮಣ್ಯದ್ದು. ಯಾವತ್ತೂ ಇಷ್ಟು ಚೆನ್ನಾಗಿ ದರ್ಶನ ಆಗಿರಲಿಲ್ಲ, ಅಷ್ಟು ಕಣ್ಣು ತುಂಬ ದರ್ಶನ ಆಯಿತು ಈ ಸಲ. ಚೆನ್ನಾಗಿದೆ ನೋಡಿ, ನೀರು ತುಂಬ ಹರಿತಾ ಇದೆ, ಅದಕ್ಕೋಸ್ಕರ ಬಿಡ್ತಾ ಇಲ್ಲ ಒಳಗಡೆ ಹೋಗೋಕ್ಕೆ. ಎಲ್ಲ ಅಲ್ಲೇ ಹೊರಗಡೆನೇ ಡ್ರಮ್ ಎಲ್ಲ ಇಟ್ಬಿಟ್ಟು ಹೊರಗಡೆನೇ ಕೊಡ್ತಾ ಇದ್ದಾರಲ್ಲ, ಸ್ನಾನಕ್ಕೆಲ್ಲ ರೂಮೆಲ್ಲ ಸಪ್ರೇಟಾಗಿ ಮಾಡಿ. ತುಂಬ ಹರಿತಿರೋದ್ರಿಂದ ಎಷ್ಟು ತುಂಬ ಹರಿತಾ ಇತ್ತು ನೋಡಿ. ಅಯ್ಯೋ ಇಷ್ಟೊಂದು ನೀರು, ಎಷ್ಟು ಜೋರಾಗಿ ಹರಿತಾ ಇತ್ತು ನೀರು. ಇದೆ ಅಲ್ವಾ ಕುಮಾರಧಾರ ಅಂದರೆ? ಅವಾಗೆಲ್ಲ ಇಷ್ಟು ನೀರು ಇರಲಿಲ್ಲ. ನಾವು ಅವಾಗೊಂದು ಯಾವಾಗಲೋ ಬಂದಾಗ ಫುಲ್ ನೀರು ಹರಿತವೆ. ಇವಾಗ ಅವಾಗೆಲ್ಲ ಅಲ್ಲಿ ಆರಾಮಾಗಿ ಬಿಡೋರು ಹೋಗೋಕ್ಕೆ. ಇವಾಗ ಒಬ್ಬರೂ ಬಿಡ್ತಾ ಇಲ್ಲ ಅಲ್ಲಿ. ಯಾಕಂದ್ರೆ ಯಾರತ್ರ ಹೋಗಿ ಬಿದ್ದರೆ ಅದ್ರೊಳಗೆ ಹೋಗೋಣ, ನೀರೇ ಮಾತಾಡಕ್ಕೆ ಇನ್ನೊಂಥರ ಹೋಗಿ ಇನ್ನು ಚೂರು ಮುಂದಕ್ಕೆ ಹೋಗೋಣ ಅಂತವ. ಇವಾಗಿನ್ನು ಬಿಸಿಲತ್ತಿತ್ತು, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಓಡ್ರಿ ಹೋಗು ಪಾಪ ಬೇಗ. ನೋಡಿ ಇಲ್ಲಿ ಯಾರು ಸರ್ಪ ಸಂಸ್ಕಾರ ಮಾಡಿಸೋರಿಗೆ ಟಿಕೆಟ್ಸ್ ಆನ್ಲೈನಲ್ಲಿ ಬುಕ್ ಮಾಡಿರ್ತಾರಲ್ಲ, ಅವ್ರು ಇಲ್ಲಿ ಬಂದು ಚೆಕ್ ಮಾಡಿಸ್ಬೋದು. ಮತ್ತು ಆಶ್ಲೇಷ ಬಲಿ ಆ ಥರದ್ದೆಲ್ಲ ಈ ಕಡೆ ಕೌಂಟ್ರ್ ಇರುತ್ತೆ, ಇಲ್ಲಿ ಬಂದು ಇಲ್ಲಿ ಬುಕ್ ಮಾಡ್ಕೋಬೋದು. ಆ ಥರದ್ದೆಲ್ಲ ಆಶ್ಲೇಷ ಬಲಿ ಪೂಜೆ, ಬೇರೆ ಬೇರೆ ಥರದ ಪೂಜೆಗಳಿಗೆಲ್ಲ ಆವಾಗಲೇ ಬಂದು ಬುಕ್ ಮಾಡಿಕೊಂಡು ಪೂಜೆ ಕೂರ್ಬೋದು. ದರ್ಶನ ಮುಗಿದ್ಮೇಲೆ ತಿಂಡಿಗೂ ಸಹ ಪ್ರಸಾದ ಅಲ್ಲೇ ಇರುತ್ತೆ. ಬೆಳಗ್ಗೆ ನಾವು ಸಹ ಅಲ್ಲೇ ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಾವು ಮುಜರಾಬಾದ್ ಊಟಿಗೆ ಹೊರಟ್ವಿ. ಅಂದಿವೇನೇ ಸಿಗೋದಲ್ವ, ಸೊ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ. ನನ್ನ ಪುಟಾಣಿನೂ ಕಾರಲ್ಲಿ ಮಲಗಿದ್ದ, ಎದ್ದೇಳೋ ಅಷ್ಟೊತ್ತಿಗೆ ಹೋಗಿ ಬಂದ್ಬಿಡೋಣ ಅಂತ ನಾನು ನನ್ನ ಮಗಳು ಮಾತ್ರ ಹೊರಟ್ವಿ. ಬಟ್ ಮಳೆ ಬರ್ತಾನೆ ಇತ್ತು. ಒಂದು 5 ನಿಮಿಷ ಬರೋದು, 5 ನಿಮಿಷ ಇದಾಗೋದು, ಅದೇ ಥರ ಆಗ್ತಿತ್ತು. ಸರಿ ಬಂದಿದ್ದೀವಲ್ಲ, ಭಾಳ ವರ್ಷಗಳೇ ಆಗೋಗಿತ್ತು ನೋಡಿ. ಮುಂದೆ ಎಷ್ಟು ಆಲ್ಮೋಸ್ಟ್ 8-10 ವರ್ಷ ಮುಂಚೆ ನೋಡಿದ್ದು. ಅಪ್ಪ ಅಮ್ಮ ಎಲ್ಲ ಅವಾಗ ಜೊತೆಗೆ ಬಂದಿದ್ರು, ಅವಾಗ ಹೋಗಿ ನೋಡಿದ್ದು. ಅವಾಗೆಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ನನಗನ್ಸಿದೆ, ಹೋಗಿದ ತಕ್ಷಣವೇ ಗೊತ್ತಾಯಿತು ಅಷ್ಟೊಂದು ಚೆನ್ನಾಗಿಲ್ಲ, ಮೊದಲಿನಷ್ಟು ಇವಾಗ ಚೆನ್ನಾಗಿಲ್ಲ ಅನ್ನಿಸ್ತು. ಹಸಿರೆಲ್ಲ ಕಡಿಮೆ ಆಗಿದೆ ಅನ್ನಿಸ್ತು. ಬಟ್ ಮಳೆ ಮಾತ್ರ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಈ ಪ್ಲೇಸಲ್ಲಿ ಸುಮಾರು ಮೂವಿಗಳು, ಸಾಂಗ್ಗಳಲ್ಲಿ ಬಂದಿದೆ ಈ ಪ್ಲೇಸು. ಸ್ಟಾರ್ ವ್ಯೂ ಕಾಣಿಸುತ್ತೆ, ಡ್ರೋನಲ್ಲಿ ತೆಗೆದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಈ ಪ್ಲೇಸು.
ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ವಿಡಿಯೋ ಸುಬ್ರಹ್ಮಣ್ಯದಾಗಿರ್ಬೋದು, ಹಿಂದಿನ ಬ್ಲಾಗು ಧರ್ಮಸ್ಥಳದ್ದಾಗಿರ್ಬೋದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಹಾಕೋದು ಮರಿಬೇಡಿ. ಬಟ್ ನಮಗಂತೂ ಸಖತ್ ಖುಷಿ ಆಯಿತು. ಮಳೆಯಲ್ಲಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡೋದೇ ಒಂದು ಚಂದ. ಆ ನೇಚರ್ ಮಧ್ಯೆ ಅಂತೂ ಇನ್ನೂ ಸಖತ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.